ಜೆಡಿಎಸ್ಗೆ ಕೈಗಾಳ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ನ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಜೆಡಿಎಸ್ ಮನೆ ಖಾಲಿ ಮಾಡ್ತೀನಿ ಅಂತ. ಎಸ್ ವಿನಾಯಕ್ ಅವರೇ, ಸಿಪಿ ಯೋಗೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟರು. ಬಹಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಶಾಸಕರಾಗಿ ಒಂದಿನನೂ ಆಗಿಲ್ಲ, ಆಲ್ರೆಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಜೆಡಿಎಸ್ ಮನೆ ಖಾಲಿ ಮಾಡ್ತೀನಿ ಅಂತ. ಹಾಗಾದರೆ ಸಿಪಿ ಯೋಗೇಶ್ವರ್ ಸಂಪರ್ಕದಲ್ಲಿ ಯಾವೆಲ್ಲ ಜೆಡಿಎಸ್ನ ಶಾಸಕರು ಇರಬಹುದು ಅಂತ ಅನಿಸ್ತಾ ಇದೆ ತಮ್ಮ? ಸರ್ 17 ಜನ ಇದ್ದಾರೆ ಅಂತ ನನಗೆ ಅನಿಸ್ತಿದೆ ಸರ್ ಮೊದಲಿಗೆ. ಯಾಕೆ ಅಂದ್ರೆ ಈಗ ನೀವು ಹೇಳಿದ್ರಿ ಮೊದಲನೇ ದಿನಾನೇ ಹೇಳಿದ್ವಿ, ಮೊದಲನೇ ದಿನ ಅಲ್ಲ, ಮೊದಲಿಂದ ನಡೆದಿರುತ್ತದು ಚರ್ಚೆಗಳು. ಯಾಕೆ ಚರ್ಚೆ ನಡೆದಿರುತ್ತೆ ಅಂದ್ರೆ ಕುಮಾರಸ್ವಾಮಿ ಅವರ ಈ ಪರಿಸ್ಥಿತಿ, ಅವರು ಏನಿದೆ ತಮ್ಮದೇ ನಡಿಬೇಕು, ತಮ್ಮೊಬ್ಬರದೇ ನಡಿಬೇಕು, ನಾನು ನನ್ನ ಮಗ ನನ್ನ ಮೊಮ್ಮಕ್ಕಳು ನನಗೆ ಎಲ್ಲ ಇದೆ ಅನ್ಕೊಂಡು ಕೂತಾಗ ಅವ್ರ ಪಾಪ ಬೇರೆ ದಾರಿ ಇಲ್ಲ ಜೆಡಿಎಸ್ನ MLA-ಗಳಿಗೆ. ಈಗ ಅದ್ರ ಜೊತೆಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏನಾಗುತ್ತೆ ಸರ್, JDS-ನ 17 ಜನ ಇದ್ದಾರೆ ನಾನು ಹೇಳ್ತೀನಿ ಮೊದಲಿಗೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವ್ರಿಗೆ ನೆಕ್ ಟು ನೆಕ್ಕು JDS ಮತ್ತೆ BJP ಅಥವಾ JDS ಮತ್ತೆ ಕಾಂಗ್ರೆಸ್ ಜೊತೆಗೆ ನೆಕ್ ಟು ನೆಕ್ ಇರುತ್ತೆ ಅವರಿಗೆ. ಆ ಪರಿಸ್ಥಿತಿ ನೀವು ಯಾವುದೇ ಕಾರ್ಯಕರ್ತ ಅಥವಾ ಮುಖಂಡರ ನೀವು ಸಲಹೆಗಳನ್ನು ಪಡೆಯದೆ ನೀವು ಮೈತ್ರಿ ಮಾಡ್ಕೊಂಡ್ಬಿಟ್ರಿ, ಯಾರಿಗಿಷ್ಟ ಆಯ್ತು? 23 ಚುನಾವಣೆ ನಡೆದು ಬಹುಶಃ ಇಷ್ಟೊತ್ತಿಗೆ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಅವ್ರು ಮೈತ್ರಿ ಆಗತ್ತೆ ಅಂತ ಸುದ್ದಿ ಬಂದಿದೆ. ಅವತ್ತಿಂದಲೂ ಕೂಡ ಬಹುಶಃ ಉಳಿದಂತ ಏನಿದೆ 16-17 ಜನ MLA-ಗಳು ಆತ್ಮೀಯರು ಬಿಟ್ಬಿಟ್ಟು ಇನ್ನೆಲ್ಲರಿಗೂ ಕೂಡ ಮೈತ್ರಿ ಇಷ್ಟ ಇರಲಿಲ್ಲ. BJP ಅವ್ರಿಗೆ ಹೇಗೆ ಮೈತ್ರಿ ಇಷ್ಟ ಇರಲಿಲ್ವೋ JDS-ನ ನಾಯಕರುಗಳಿಗೂ ಮೈತ್ರಿ ಇಷ್ಟ ಇರಲಿಲ್ಲ. ಅವತ್ತಿಂದಲೂ ಕೂಡ ಇವರು ಸಂಪರ್ಕದಲ್ಲೇ ಇದ್ದಾರೆ. ಯೋಗೇಶ್ವರ್ ಒಂದು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಅವರಿಂದ ಸಾಧ್ಯನಾ ಅಂದ್ರೆ ಅವರೊಬ್ಬರಿಂದ ಅಲ್ಲ, MLA-ಗಳಿಗೆ ಅಲ್ಲಿಂದ ಆಚೆ ಬರಬೇಕು, ಕುಮಾರಸ್ವಾಮಿ ಅವರು ಹಿಡಿತದಿಂದ ಆಚೆ ಬರಬೇಕು, ಅದೊಂದೇ ಉದ್ದೇಶ. ಕುಮಾರಸ್ವಾಮಿ ಅವರು ಎಲ್ಲವೂ ನನಗೆ ಬೇಕು, ನಾನು ನನ್ನ ಮಕ್ಕಳು ಅಂತ ಕೂತಿದ್ರೆ ಹೇಗೆ? ಕುಟುಂಬ ರಾಜಕಾರಣ ಅಂತೀರಾ ಒಂದೇ ಮಾತಲ್ಲಿ ಹೇಳೋದಾದ್ರೆ? ಹಂಗೂ ಅನ್ಬಹುದು. ಈಗ ಉಲ್ಟಾ ನಾನು ಅನ್ಬಿಟ್ರೆ ನೀವು ಕಾಂಗ್ರೆಸ್ ಅಲ್ಲಿ ಇಲ್ವಾ ನೀವು ಕೇಳ್ತೀರಿ. ಸೊ ಅದರಿಂದ ಅದು ಲೆಕ್ಕಾಚಾರ ಎಕ್ಸ್ಟ್ರೀಮ್ ಇದೆ, JDS ಅಲ್ಲಿ ಎಕ್ಸ್ಟ್ರೀಮ್ ಇದೆ. ಅದೊಂದೇ ಕಾರಣ. ಎಲೆಕ್ಷನ್ ಅಲ್ಲಿ ಸರ್ 16 ಜನ ಕುಟುಂಬದವರು ನಿಲ್ಸಿದ್ರು ಸರ್, ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಸರ್, ಕ್ಯಾಂಡಿಡೇಟ್ ಸಿಕ್ಕಿಲ್ಲ. MP ಎಲೆಕ್ಷನ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ 16 ಜನ ಮಕ್ಕಳನ್ನೇ ನಿಲ್ಸ್ಬಿಟ್ರಲ್ಲ, ಮಕ್ಕಳನ್ನ ತಮ್ಮದಿರನ್ನ 16 ಜನ ಸರ್. ಯಾಕಂದ್ರೆ ಮಿನಿಸ್ಟರ್ಗಳ ಮಕ್ಕಳು. ಯಾಕೆಂತಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ 2006ರಲ್ಲಿ ಕುಮಾರಸ್ವಾಮಿ ಅವರು BJP ಜೊತೆ ಕೈ ಜೋಡಿಸ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. 2018ರಲ್ಲಿ ಕಾಂಗ್ರೆಸ್ ಅವ್ರ ಮನೆ ಕದ ತಟ್ಟುತ್ತೆ, JDS ಕದ ತಟ್ಟುತ್ತೆ. ಆಗ್ಲೂ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಕಾಂಗ್ರೆಸ್ನವರು ಅವರಿಗೆ ಬಿಗ್ ಆಫರ್ ಕೊಡ್ತಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ 30 ಸೀಟ್ ಬಂದು ಮುಖ್ಯಮಂತ್ರಿ ಆದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಸೀಟ್ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆದ್ರು. ಏನು ಗಜಕೇಸರಿ ಯೋಗ ಏನಾದ್ರು ಇದೆಯಾ ಅಂತ ಅವರಿಗೆ? ಸರ್ ನೋಡಿ, ಯೋಗ ಅನ್ನೋದಕ್ಕಿಂತನೂ 2006ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅವ್ರು ಮಾಡಿದಂಥ ಕೆಲಸಗಳು, ಆನ್ಲೈನ್ ಲಾಟ್ರಿ ನಿಷೇಧ ಇರ್ಬೋದು, ಸರಾಯಿ ನಿಷೇಧ ಇರ್ಬೋದು, ಮತ್ತೆ ಗ್ರಾಮ ವಾಸ್ತವ್ಯ 25,000 ಕೋಟಿ ಸಾಲ ಮನ್ನಾ ರೈತರದ್ದು, ಹೌದು, ಈ ತರ ಕಾರ್ಯಕ್ರಮಗಳಿದಲ್ಲ, ಅವರು ಪೂರ್ತಿ ಅವಧಿಗಳನ್ನ ಮಾಡಿದ್ರೆ ಇನ್ನೂ ಜನರಿಗೆ ತುಂಬಾ, ಇವಾಗ ಏನ್ ಜನರ ಹೃದಯದಲ್ಲಿ ಇದ್ದಾರೆ, ಇನ್ನು ಜಾಸ್ತಿಯಾಗಿ ಅವರೇ ಶಾಶ್ವತ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಆದ್ರೆ ಈ ಗ್ರಾಮ ವಾಸ್ತವ್ಯ ಕಾನ್ಸೆಪ್ಟ್ ಹುಟ್ಟಾಕಿದ್ದೆ ಕುಮಾರಸ್ವಾಮಿ ಅವರು. ಇವತ್ತು ನಮ್ಮ ದೇಶದಲ್ಲಿ ಮತ್ತೆ ನಂಬರ್ 1 ಒಳ್ಳೆಯ ಮುಖ್ಯಮಂತ್ರಿ ಅಂತ ಕೂಡ ಹೆಸರನ್ನು ಪಡೆದಂತವರು. ಅಂದ್ರೆ ಅವರು ಆಡಳಿತಾತ್ಮಕವಾಗಿ ಯಾವ ರೀತಿ ಒಂದು ಅಭಿವೃದ್ಧಿಯತ್ತ ಗಮನ ಕೊಡ್ತಾರೆ. ಯಾವುದೇ ವರ್ಗ ಇರ್ಬೋದು, ಈ ವರ್ಗ ಮತ್ತೆ ಜಾತಿ ಯಾವುದೇ ಕಾರಣಕ್ಕೂ ಅವ್ರು ನೋಡಕ್ ಹೋಗೋದಿಲ್ಲ. ಎಲ್ಲ ವರ್ಗದ ಜನರಿಗೆ ಅಭಿವೃದ್ಧಿಯ ಒಂದು ಸವಿಯನ್ನು ಉಣಿಸ್ತಕ್ಕಂಥ ಮುಖ್ಯಮಂತ್ರಿ ಇದೆ, ಅದು ಕುಮಾರಸ್ವಾಮಿ. ಅದು ನಾವು ಹೇಳಬೇಕಾಗುತ್ತೆ. ಹಾಗಾಗಿ ನೋಡಿ, 2018ರಲ್ಲಿ ಬಂದಾಗ ಕಾಂಗ್ರೆಸ್ ಜೊತೆ ಹೋಗೋದಕ್ಕೆ, ಕಾಂಗ್ರೆಸ್ ಜೊತೆ ಸನ್ಮಾನ್ಯ ಪೂಜ್ಯರಾದ ದೇವೇಗೌಡರ ಹತ್ರ ಫಸ್ಟ್ ಬಂದು ಯಾರು ಕಾಂಗ್ರೆಸ್ನ ವರಿಷ್ಠರಾದಂತಹ ಅಹಮದ್ ಪಟೇಲ್ ಅವರು ಮತ್ತೆ ಇನ್ನೊಬ್ರು ಯಾರು ದೆಹಲಿಯಿಂದ ಬಂದು ಇವ್ರಿಗೆ ತುಂಬಾ ಇದು ಮಾಡಿದ್ರು. ಇವ್ರು ಹೇಳಿದ್ರು, ಬೇಡ ನೀವೇ ಮುಖ್ಯಮಂತ್ರಿಗಳಾಗಿ ನಮಗೆ ಬೇಡ ಅಂತ ಹೇಳಿದಾಗಲೂ ಕೂಡ ಅವರು ಕೂಡ ಹೆಸರನ್ನು ಸೂಚಿಸ್ತಾರೆ, ಸನ್ಮಾನ್ಯ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಪರವಾಗಿಲ್ಲ ಅಂತೇಳಿ. ಆದ್ರೂ ಇವರು ಒಪ್ಪೋದಿಲ್ಲ. ಇಲ್ಲ ನಿಮ್ಮವರೇ ಇರಲಿ 5 ವರ್ಷ ಅಂತ ಅನ್ಕಂಡೀಷನಲ್ ಇದು ಸಪೋರ್ಟ್ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ಮಾಡಿದಂತ ಕುತಂತ್ರ ಏನ್ ಸರ್? ಕುತಂತ್ರ ಏನು? ಸರ್ಕಾರವನ್ನ 14 ತಿಂಗಳಿಗೆ ಏನೇನ್ ಕಂಡೀಷನ್ ಹಾಕಿದ್ರು, ಅನ್ಕಂಡೀಷನ್ ಅಂತ ಹೈಕಮಾಂಡ್ ಹೇಳಿದ್ರು ಕೂಡ ಇವ್ರ ಕಂಡೀಷನ್ಗಳು ಲಿಸ್ಟೇ ಜಾಸ್ತಿ ಆಗೋಯ್ತು. ಆದ್ರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಅಧಿಕಾರವನ್ನು ಜನಗಳು ಒಳ್ಳೇದಾಗಬೇಕು ಅಂತೇಳಿ ಕೊಟ್ಟ ಮಾತಿನಂತೆ ಪೂರ್ತಿ ಬರದೇ ಹೋದ್ರು ಕೂಡ ಕೊಟ್ಟ ಮಾತಿನಿಂದ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ 14 ತಿಂಗಳಲ್ಲಿ 26,000 ಕೋಟಿ ಸಾಲವನ್ನ ಮನ್ನಾ ಮಾಡೋದು ತೋರಿಸಿದ್ರು. ಯಾವುದೇ ಹೊರೆ ಮಾಡಲಿಲ್ಲ, ಟ್ಯಾಕ್ಸ್ ಜಾಸ್ತಿ ಮಾಡಲಿಲ್ಲ, ಎಲ್ಲವನ್ನು ಕೂಡ ಹೇಗೆ ಎಲ್ಲಿಂದ ಒಂದು ಅದನ್ನ ತಗೋಬೇಕು ಅಂತೇಳಿ ತಗೊಂಡು ಆ ಥರ ಆಡಳಿತ ಮಾಡಿದ್ರು. ಇದು ಕಾಂಗ್ರೆಸ್ ಅವರು ಎಲ್ಲೋ ಒಂದು ಕಡೆ
ಇದು ನಮ್ಗೆ ಯಾಕೋ ತೊಂದರೆ ಆಗ್ಬೋದು ಅಂತೇಳಿ ಅವ್ರು ಕುತಂತ್ರ ಮಾಡಿ ಸರ್ಕಾರವನ್ನ ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಸಹಜವಾಗಿ ಕಾಂಗ್ರೆಸ್ನವರು ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಒಂದು ಪರಿಗಣಿಸ್ತಾರೆ. ಎಲ್ಲೋ ಒಂದ್ ಕಡೆ ಈ ಅಲ್ಪಸಂಖ್ಯಾತರಿಗೆ ಇಷ್ಟ ಆಗ್ಲಿಲ್ವಾ ಅಂತ ಬಿಜೆಪಿ ಜೊತೆ ಕೈ ಜೋಡಿಸಿದ್ದು, ಹಾಗಾಗಿ ಅಲ್ಪಸಂಖ್ಯಾತರೆಲ್ಲ ಒಂದಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರ ಅಂತ ಚನ್ನಪಟ್ಟಣದಲ್ಲಿ. ಸರ್ ನೋಡಿ, ಈಗ ಸನ್ಮಾನ್ಯ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಬಿಜೆಪಿಯಲ್ಲಿ ಇದ್ರು, ಬಿಜೆಪಿಯಲ್ಲಿ MLC ಆಗಿದ್ರು, ಅವಾಗ ಇವ್ರು ಕೋಮುವಾದಿಂದ ಕಾಣ್ಲಿಲ್ವಾ? ಬಿಜೆಪಿ ಜೊತೆ ಇವ್ರು ಕೋಮುವಾದಿಂದ ಗೊತ್ತಿಲ್ಲ, ಅವ್ರನ್ನ ಕರ್ಕೊಂಬಂದ್ ಹೆಂಗೆ ಅವರು ಅಷ್ಟು ಬೇಗ ಒಂದೇ ಕರ್ಕೊಂಬಂದ ತಕ್ಷಣ ಹೆಂಗ್ ಕೋಮುವಾದಿ ಅಲ್ಲ ಅಂತ ಹೇಳ್ತೀರಿ? ಯಾಕೆ ಚೇಂಜ್ ಆಗುತ್ತೆ ಹೇಳಿ ನೋಡಿ, ಈಗ ನೀವು ಹೇಳಿ. ಅಲ್ಲ, ಈ ಅಲ್ಪಸಂಖ್ಯಾತರಿಗೆ ಕುಮಾರಸ್ವಾಮಿ ಮೇಲೆ ಎಲ್ಲೋ ಮುನಿಸಿದ್ಯೇನೋ ಅಂತ ಸಿ ಪಿ ಯೋಗೇಶ್ವರ್ ಅಲ್ಲ. ಇಲ್ಲ, ಆ ರೀತಿಯಾದಂತ ಒಂದು ಏನಿಲ್ಲ. ಯಾಕೆಂತಂದ್ರೆ ಅದು ಇವರ ಒಂದು ಕಲ್ಪನೆ ಅಷ್ಟೇ, ಕಾಂಗ್ರೆಸ್ ಅವ್ರದ್ದು. ಇವತ್ತಿಗೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಮೊನ್ನೆ ನೋಡಿ ಚುನಾವಣೆಯಲ್ಲಿದ್ದಾಗ ನಾವು ಕೂಡ ತುಂಬ ಅಲ್ಪಸಂಖ್ಯಾತರ ಮುಖಂಡರು ಬಂದಿದ್ರು, ಮತ್ತೆ ಪೂಜ್ಯ ದೇವೇಗೌಡರನ್ನ ಕರ್ಕೊಂಡೋಗಿ ಅವರೆಲ್ಲ ಸನ್ಮಾನಿಸಿದ ರೀತಿ ಎಲ್ಲ ನೋಡಿದ್ರೆ ರಾಜಕೀಯದಲ್ಲಿ ಒಂದು ಮಾತಿದೆ, ಸಭೆ ಸಮಾರಂಭಗಳಿಗೆ ಬಂದವರು ಸಭೆ ಸಮಾರಂಭಗಳಿಗೆ ಬಂದು ಚಪ್ಪಾಳೆ ಹೊಡೆಯೋರೆಲ್ಲ ಓಟ್ ಹಾಕಲ್ಲ ಅಂತ ಒಂದು ಮಾತಿದೆ. ಅದು ನಿಜ, ಒಪ್ಕೋಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಆ ಥರ ಆಗುತ್ತೆ, ಆದ್ರೆ ಆ ಥರ ಮುನಿಸು ಏನಿಲ್ಲ. ಯಾಕೆಂತಂದ್ರೆ ನಮ್ಮ ಉದ್ದೇಶ ರಾಜ್ಯದ ಯಾವ್ದಾರ ಹೇಗಾದ್ರೂ ಮಾಡಿ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು NDA ಜೊತೆ ಸೇರ್ಕೊಂಡಿದ್ದು. ಯಾಕೆಂತಂದ್ರೆ ಇನ್ನೊಂದು ಮಾತು, ಇವರು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷ ಇಲ್ದಂಗೆ ಮಾಡ್ತೀವಿ ಅಂತ ಒಂದು ಕಡೆ ಪಕ್ಷವನ್ನು ಉಳಿಸ್ಕೋಬೇಕಾಗುತ್ತೆ ಸರ್. ನಮ್ಮ ಪಕ್ಷವನ್ನು ಕೂಡ ಉಳಿಸ್ಕೋಬೇಕಾಗುತ್ತೆ. ಈ ಎರಡು ಕಾರಣ, ಒಂದು ರಾಜ್ಯದ ಜನತೆಗೆ ಅಭಿವೃದ್ಧಿಯನ್ನು ಕೊಡಬೇಕು, ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು. ಅದು ಮಾಡ್ಬೇಕಂದ್ರೆ ಅಧಿಕಾರ ಬೇಕೇ ಬೇಕಾಗುತ್ತೆ. ಒಂದು ನಮ್ಮ ಪಕ್ಷವನ್ನು ಉಳಿಸ್ಕೋಬೇಕು. ನಮ್ಮ ಕಾರ್ಯಕರ್ತರು, ಇವ್ರು ನೋಡಿ JDS ಪಕ್ಷ ಪ್ರಾಮಾಣಿಕ ಕಾರ್ಯಕರ್ತಕ್ಕಂಥ ಪಕ್ಷ. ಯಾವುದೇ ಪಕ್ಷದಲ್ಲೂ ಕೂಡ ಈ ರೀತಿಯಾದ ಕಾರ್ಯಕರ್ತರು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯ ಕಾರ್ಯಕರ್ತರು ಉಳಿಸ್ಕೋಬೇಕು, ಮತ್ತೆ ಪಕ್ಷದ ಅಸ್ತಿತ್ವ ಉಳಿಸ್ಕೋಬೇಕು, ಮತ್ತೆ ರಾಜ್ಯದ ಜನರಿಗೆ ಒಳ್ಳೇದು ಮಾಡಬೇಕು. ಆ ಉದ್ದೇಶದಿಂದ ನಾವು NDAಗೆ ಮೈತ್ರಿ ಆಗಿದ್ದು. ಇದರಿಂದ ಏನು ಯಾರು ಯಾವುದೇ, ಮತ್ತೆ ಇನ್ನೊಂದು ನಮ್ಮ ಸಹ ವಕ್ತಾರ ಹೇಳ್ತಾ ಇದ್ರು, ಯಾವ ನಾಯಕರಿಗೆ ಕಾರ್ಯಕರ್ತರಿಗೆ ಮನಸ್ಸಿಲ್ಲ ಅಂತ. ಸರ್, ಪ್ಯಾಲೇಸ್ ಗ್ರೌಂಡಲ್ಲಿ ಎಲ್ಲ ಶಾಸಕರು, ಏನು ನಮ್ಮ MLCಗಳು, ಶಾಸಕರು ಎಲ್ಲರೂ ಇದ್ರು. ಎಲ್ಲರೂ ಸೇರಿ ಅವಾಗ ಸನ್ಮಾನ್ಯ ಇಬ್ರಾಹಿಂ ಸಾಹೇಬರು ಕೂಡ ಇದ್ರು. ಅವರೇ ಕೂಡ ನಾವೇನು ಪೂಜ್ಯ ದೇವೇಗೌಡರು ತಗೊಂತಾರೆ, ಕುಮಾರಸ್ವಾಮಿ ತಗೊಂತಕ್ಕೆ ಅವ್ರೇನು ತೀರ್ಮಾನ ತಗೊಂಡ್ರು ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೂಡ ಹೇಳಿದ್ದು ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಕೂಡ ಇದ್ದೆ ಅವತ್ತು. ಎಲ್ಲ ಕಾರ್ಯಕರ್ತರು ರಾಜ್ಯದ ಮೂಲೆಗಳಿಂದ ಸಾವಿರಾರು ಬಂದಿದ್ರು ಕಾರ್ಯಕರ್ತರು. ಎಲ್ಲರ ಮುಂದೆನೆ ಈ ರೀತಿಯಾದಂಥ ನಾವು ತಗೊಂತಿಂದ ಪ್ರತಿಯೊಬ್ಬರು ಶಾಸಕರು ಕೂಡ ಮೈಕ್ ಮುಂದೆ ಬಂದು ಮಾತಾಡಿದ್ರು. ನಾವು ಏನು ತೀರ್ಮಾನ ಅದು ಒಳ್ಳೇದಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆ ಒಂದು ಮೈತ್ರಿಗೆ ಒಪ್ಪಿಗೆನ ಕೊಟ್ಟಿದ ಮೇಲೆ ನಾವು ತಗೊಂಡಿದ್ದು, ಯಾವುದೇ ಕಾರಣಕ್ಕೂ ಇಂಡಿವಿಜುವಲ್ ತಗೊಂಡಿಲ್ಲ. ಓಕೆ ವಿನಾಯಕ್ ಅವರೇ, 2018ರಲ್ಲಿ ನೀವು ಕಾಂಗ್ರೆಸ್ನವರು JDS ಕದ ತಡ್ತೀರಾ ಅನಿವಾರ್ಯತೆ ಇತ್ತು ಅಂತಲೂ ಹೇಳಿದ್ರಿ. ಯಾಕಂದರೆ ಕೋಮುವಾದಿ ಪಕ್ಷನ ನೀವು ದೂರ ಇಡಬೇಕಿತ್ತು. ಈಗ 136 ಶಾಸಕರ ಸುಭದ್ರ ಸರ್ಕಾರ ಅಂತ ಹೇಳ್ತಾ ಇದ್ರು. ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 2 ಕ್ಷೇತ್ರ ಗೆದ್ಕೊಂಡಿದ್ದೀರಾ, ಚನ್ನಪಟ್ಟಣನೂ ಗೆದ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಶಿಗ್ಗಾವಿನೂ ಗೆದ್ಕೊಂಡಿದ್ದೀರಾ. ಈಗ ನಿಮ್ಮ ಸಂಖ್ಯಾಬಲ 138 ಆಗಿದೆ. ಈ ಸಂಖ್ಯಾಬಲ 138 ಇದೆ. ಇನ್ನು ಮುಂದೆ ಯಾವತ್ತೂ ಕೂಡ JDSನ ಕದ ತಟ್ಟುವಂಥ ಅನಿವಾರ್ಯತೆ ಎದುರು ಆಗಲ್ಲ ಅನ್ಸುತ್ತಾ ಇನ್ ಫ್ಯೂಚರಲ್ಲಿ ನಿಮಗೆ? ಸರ್, ಅನಿವಾರ್ಯತೆ ಬರಬಹುದಾ? ಯಾಕೆ ಬರೋದಿಲ್ಲ ಸರ್? ರಾಜಕೀಯದಲ್ಲಿ ಯಾವುದು ಕೂಡ ಸರ್ ಇವತ್ತಿದ್ದವ್ರು ನಾಳೆ ಇಲ್ಲ ಸರ್. ಯಾವುದು ಶಾಶ್ವತ ಅಲ್ಲ, ಯಾವುದು ರಾಜಕೀಯದಲ್ಲಿ ಶಾಶ್ವತ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗ್ತವೆ. 100% ಆಗುತ್ತೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನಾನು ಈಗ ಮಾತಾಡ್ತಿದ್ದಾಗ ಯೋಚನೆ ಮಾಡ್ತಿದ್ದೆ, ಕುಮಾರಸ್ವಾಮಿ ಅವ್ರ ಕೃತಜ್ಞತೆನೇ ಇಲ್ವಲ್ಲ ಸರ್. ಮನೆಗೆ ಹುಡ್ಕೊಂಡೋಗಿ ಅಯ್ಯೋ ಸ್ವಾಮಿ ತಗೊಳ್ಳಿ ಅಂತ ಹಠ ಮಾಡಿ ಮುಖ್ಯಮಂತ್ರಿ ಸ್ಥಾನ ಕೊಟ್ವಿ. ಆ ಮನುಷ್ಯ ಅಧಿಕಾರದಿಂದ ಹಿಡಿದು ವಾಚಾಮಗೋಚರವಾಗಿ ಕಾಂಗ್ರೆಸ್ ಬೈದ್ರಲ್ಲ. ಈಗ ಏನಾಯ್ತು? 23ರ ನಂತರ ಸರ್ಕಾರ ಬೀಳಿಸಿದ ಸಿದ್ದರಾಮಯ್ಯನವರು ಅಂತಾರಲ್ಲ, ಧರ್ಮಸ್ಥಳದ ಶಾಂತಿ ಒಂದಲ್ಲಿ ಕೂತ್ಕೊಂಡು ಅವರೇ ಸರ್ಕಾರ ಒಂದು ಹೇಳಿಕೆ ಕೊಟ್ಟಿದ ತಕ್ಷಣ ಸರ್ಕಾರ ಉದ್ರಲ್ಲ, ಸುಮ್ಮನೆ ರೀ ಸರ್, ಅಯ್ಯೋ ಬಿಡಿ ಆಯ್ತಾ. ಅಂದ್ರೆ ಹುಡ್ಕೊಂಡೋಗಿ ಸ್ವಾಮಿ ನನ್ನ ಮೈತ್ರಿ ಮಾಡ್ಕೊಳ್ಳಿ ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ JDSಗೆ. ಅಂದ್ರೆ ಅಷ್ಟು ಕೃತಜ್ಞತೆನೇ ಇಲ್ದಂಗೆ. ಅದಕ್ಕೆ ಬಹುಶಃ ಚನ್ನಪಟ್ಟಣದ ಜನ ಕುಮಾರಸ್ವಾಮಿ ಮಕ್ಕಳನ್ನ ಅಥವಾ ಕುಮಾರಸ್ವಾಮಿ ಕುಟುಂಬವನ್ನ ದೂರ ಇಟ್ಟಿತ್ತೇನೋ ಬಹುಶಃ, ನನಗೆ ಹಂಗ ಅನಿಸ್ತಿದೆ. ಜೊತೆ ಇನ್ನೊಂದೇನು ಹೇಳಿದ್ರಿ ನೀವು, ಅನಿವಾರ್ಯತೆ ಇದೆಯಾ 138 ಇದೆಯಲ್ಲ ನಿಮಗೆ ಅಂತ. ಯೋಗೇಶ್ವರ್ ಅವ್ರು ಬಿಟ್ಟು ಇನ್ಯಾರು ಈ ಚರ್ಚೆ ಮಾಡಿಲ್ಲ ಸದ್ಯಕ್ಕೆ. ಯೋಗೇಶ್ವರ್ ಅವ್ರು ಹೇಳಿದ ವಿಚಾರಕ್ಕೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಯೋಗೇಶ್ವರ್ ಅವರು ರ್ಯಾಂಡಮ್ ಆಗಿ ಮಾತಾಡ್ತಾ ನನಗೇನಾದ್ರೂ ಟಾಸ್ಕ್ ಕೊಟ್ಟರೆ ನಾನು ಇಡೀ JDSನ ಖಾಲಿ ಮಾಡಬಹುದು, ಎಲ್ಲ ತಯಾರಾಗಿದ್ದಾರೆ ಅಂತ. ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ಅಂದ್ರೆ ಕುಮಾರಸ್ವಾಮಿ ಅಥವಾ JDSನ ಶಾಸಕರಲ್ಲ ಸ್ವಲ್ಪ ಜೋಶ್ ಬಂದಿದೆಯೇನೋ ಅಥವಾ ಕಾಂಗ್ರೆಸ್ಗೆ ನಾನೇನು ಅಂತ ಬಹುಶಃ ಅವರ ಹೇಳಿಕೆ ಅಥವಾ ಸಂದರ್ಶನವನ್ನ ನೋಡಿದ್ರೆ ಎಲ್ಲೋ ಅವರು ದುರಹಂಕಾರದಿಂದ ಮಾತಾಡ್ದಂಗಿಲ್ಲ. ಬಹಳ ಜೋಶ್ ಅಂತ ಹೇಳಿದೆ ನಾನು. ಜೋಶ್ ಸರ್, ಜೋಶ್ ನನ್ಗೆ ಕಾಣಿಸ್ಲಿಲ್ಲ. ಬಹಳ ಸಾಧಾರಣವಾಗಿ ಹೇಳೋದು. ಅದು ಸಚಿವ
ವಿನಾಯಕ್ ಅವರೇ, ಅಚ್ಚುಕಟ್ಟಾಗಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಇರ್ತಾರೆ ಅಂತ ನೋಡಿ. ಇದೇ ಅನಿವಾರ್ಯತೆ CP ಇದೆಯಾ ಯೋಗೀಶ್ವರ್ ಅಂತ? ಅಲ್ಲ, ಒಂದು ನಿಮಿಷ. ಅನಿವಾರ್ಯತೆ ಇದೆ ಅಂತ ಹೇಳಿ ಅಲ್ಲ, ಇದೇ ಮುಗಿಸ್ಬಿಡ್ತೀನಿ CP ಯೋಗೀಶ್ವರ್ 1999ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, 2004 2008ರಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ತಾರೆ, 2011ರಲ್ಲಿ ಬಿಜೆಪಿಯಿಂದ ಗೆಲ್ತಾರೆ ಇದೇ ಚನ್ನಪಟ್ಟಣದಲ್ಲಿ, 2013ರಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಗೆಲ್ತಾರೆ. ಈಗ 5 ಬಾರಿ ಆಗಿದ್ರು, ಈಗ 6ನೇ ಬಾರಿ ಅಗೇನ್ ಕಾಂಗ್ರೆಸ್, ಅಂದ್ರೆ 3 ಬಾರಿ ಗೆದ್ದಂಗಾಯ್ತು. ಅಂದ್ರೆ ಅದು ಸರ್ಕಲ್ ರೊಟೇಟ್ ಆಗ್ತಾ ಇದ್ದಾರೆ ಅವರು, ಒಂದು ಪಕ್ಷದಲ್ಲಿ ಸ್ಥಿರವಾಗಿಲ್ಲ. ನಿಜಕ್ಕೂ ಅವ್ರು ಮುಂದೇನು ಇರಲ್ಲ ಅಂತ ನೀವು ಹೇಳಿ ಅನ್ಸುತ್ತಾ? ಇಲ್ಲ, ಅದು ಅವರೇ ಹೇಳ್ಬಿಟ್ರು, ನಾನು ಅಷ್ಟು ಖಾತ್ರಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಡಿ. ನಮ್ಗೆ ಆ ನಂಬಿಕೆ ಅವ್ರಿಗೂ ಇಲ್ಲ, ನಮಗೂ ಇಲ್ಲ, ಅದ್ ಬೇರೆ ವಿಚಾರ. ಈಗ ಅನಿವಾರ್ಯತೆ ಇದೆ, ಇದಾರೆ ಆಯ್ತಲ್ಲ. ಸೊ 138 ಅಗತ್ಯ ಇಷ್ಟಿದೆಯಲ್ಲ ನಂಬರ್, ಇನ್ನೂ ನಿಮ್ಗೆ ಬೇಕಾ ಅಂದಾಗ ನಮಗ್ ಖಂಡಿತ ಬೇಕಿಲ್ಲ. ಅವರು ಪರಮೇಶ್ವರ್ ಒಂದು ಪರೋಕ್ಷವಾಗಿ ನಮಗೆ ಬೇಡ ಅನ್ನೋ ಅರ್ಥದಲ್ಲಿ ಹೌದು ಸರ್, ನಾನು ಅದನ್ನೇ ಹೇಳ್ತಿರೋದು. ಅಗತ್ಯ ಖಂಡಿತ ಅಲ್ಲ. ಏನಕ್ಕೆ ಅಗತ್ಯ ಇದೆ? ನಾನು ಸುಭದ್ರವಾಗಿದೆ 114 ಮ್ಯಾಜಿಕ್ ನಂಬರ್, 38 ಇದೆ, ಎಕ್ಸ್ಟ್ರಾ 20 ಹೆಚ್ಚು ಕಡಿಮೆ 10-15 ಏನೋ ಎಕ್ಸ್ಟ್ರಾ ಇದೆ. ಇನ್ನೇನ್ ಅಗತ್ಯ? 70 ಜನ ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಯಾರು ಹೇಳಿದ್ದು? ವಿಪಕ್ಷ ಇವ್ರು ನಾಯಕರು ಹೇಳ್ತಾರೆ ಸರ್, ಆರ್.ಎಸ್. ಸುಮ್ನೆ ಹೇಳಿದ್ರಲ್ಲ. ಮಾಡಕ್ ಕೆಲಸ ಇಲ್ಲ. 70 ಜನ ಸಂಪರ್ಕದಲ್ಲಿ ಇವ್ರು ಹೇಳಿದ್ರೆ ಮಾತ್ರ ಕೆಲಸ ಇರ್ತದೆ, ಅವ್ರು ಹೇಳಿದ್ರೆ ಮಾತ್ರ ಕೆಲಸ ಇರಲ್ಲ. ಏನಕ್ಕೆ ಸರ್ ಸಂಪರ್ಕದಲ್ಲಿ ಇದಾರೆ ಅಂದ್ರೆ ಬಂದ್ಬಿಡ್ತಾರೆ. ನಾವೇ ಹೇಳ್ತೀವಲ್ಲ, JDS ನ ಶಾಸಕರು ನಮ್ಗೆ ಅಗತ್ಯ ಇಲ್ಲ ಅಂತ. ಅದೇ ತರ ಹಾಗಾದ್ರೆ ಈಗ CP ಯೋಗೀಶ್ವರ್ ಹೇಳಿದ ತಕ್ಷಣ ಹಂಗಾದ್ರೆ ಬಂದ್ಬಿಡ್ತಾರ JDS ನವರು? ಬರೋ ಪರಿಸ್ಥಿತಿ ಇತ್ತು ಅಂದ್ರೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಕರ್ಕೊಂಡ್ ಬರ್ತಿದ್ಯಲ್ಲ ಸರ್. ಫಸ್ಟ್ ಈಗ ಅವರು ಶಾಸಕರು ಬರ್ಲೇಬೇಕು ಅಂತ 70 ಜನರನ್ನ 70 ಜನ ಅಲ್ಲ, ಅವ್ರ ಪಕ್ಷದ ಶಾಸಕರು ಸಮಾಧಾನ ಮಾಡಕ್ಕೆ ಹೇಳಿ ಸರ್. ಅವ್ರ ಪಕ್ಷದ ಶಾಸಕರು ಸಮಾಧಾನ ಮಾಡಕ್ಕೆ ಹೇಳಿ. ಎಷ್ಟು ಜನ ಆಲ್ರೆಡಿ ಹೋಗಾಡ್ತಾ ಇದೆ. 70 ಜನ ಅಲ್ಲ ಹೋಗೋದು, ಅಸಮಾಧಾನ ಇದೆ. ಎಷ್ಟು ಜನ ಶಾಸಕರು ರ್ಯಾಂಡಮ್ ಮೈಕ್ ಹಿಡಿದಿರ್ತಾರೆ, 70 ಜನ ಬರ್ತಾರ್ರಿ ಅಂತ ಅವ್ರು ಸುಮ್ನೆ ರ್ಯಾಂಡಮ್ ಆಗಿ ಹೇಳಿರ್ತಾರೆ ಅಷ್ಟೇ, ಆಯ್ತಲ್ಲ. ಅದೆಲ್ಲ ಸುಳ್ಳು. ಈಗ ನಮಗೂ ಕೂಡ ಅಗತ್ಯ ಇಲ್ಲ ಸರ್, JDS ನ ಅಗತ್ಯ ಇಲ್ಲ. ಸುಭದ್ರವಾಗಿದೆ, ಏನಕ್ಕೆ ಅಗತ್ಯ? ಕರ್ಕೊಂಡ್ ಬಂದ್ಬಿಟ್ಟು ನಾವ್ಯಾಕೆ ಹೆಗ್ಲ ಮೇಲೆ ಹಾಕೊಂಡು ಒಳ್ಳೆ ಕಥೆ ಆಯ್ತಲ್ಲ. ಎಸ್ ತಿಮ್ಮೇಗೌಡ್ರೆ, ಕಾಂಗ್ರೆಸ್ನವರಿಗೆ ಒಂದು ಮೀಸಲಾತಿ ಅಂತ ಕೊಟ್ಟಿದ್ದೆ ದೇವೇಗೌಡರು. 4% ಮೀಸಲಾತಿಯನ್ನು ಕೊಟ್ಟರು, ಅಲ್ಪಸಂಖ್ಯಾತರಿಗೆ ಕೊಟ್ಟರು. ಅದಾದ್ಮೇಲೆ ಅಲ್ಪಸಂಖ್ಯಾತರು ನಮ್ಮ 224 ವಿಧಾನಸಭಾ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಪಸಂಖ್ಯಾತರು ಸಹಜವಾಗಿ ಬಿಜೆಪಿಗೆ ಓಟ್ ಹಾಕಲ್ಲ, ಅಥವಾ JDS ಕಡೆನೂ ಕೂಡ ಜಾಸ್ತಿ ಒಲವನ್ನು ತೋರಿಸಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ. ಆದರೆ ಈ ರಾಮನಗರ, ಚನ್ನಪಟ್ಟಣ, ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಅದು ದೇವೇಗೌಡರು ಮೇಲೆ ಒಂದು ಅನುಕಂಪನೋ, ಪ್ರೀತಿನೋ, ವಿಶ್ವಾಸನೋ ಏನೋ ಒಂದು, ಬಟ್ ಅದು JDS ಮತ ಬಿಟ್ಟು, JDS ಪಕ್ಷ ಬಿಟ್ಟು ಹೋಗ್ತಾ ಇರಲಿಲ್ಲ. ಬಟ್ 2023ರಲ್ಲಿ ರಾಮನಗರದಲ್ಲಿ ಕೈ ಹಿಡಿಲಿಲ್ಲ ನಿಖಿಲ್ ಕುಮಾರಸ್ವಾಮಿಗೆ. 2019ರಲ್ಲಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೈ ಹಿಡಿಲಿಲ್ಲ. ಅಗೇನ್ ಈಗ 2024ರಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಕೈ ಹಿಡಿಲಿಲ್ಲ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಸ್ವಲ್ಪ JDSನಿಂದ ದೂರ ಆಗ್ತಾ ಇದ್ದಾರಾ ಅಂತ? ಸರ್ ಏನಾಗುತ್ತೆ, ಇವರು ಹೇಳ್ತಾ ಇದ್ರು ಕೃತಜ್ಞತೆ ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಅಂತ. ಸರ್ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರನ್ನ ಬೆಳೆಸಿದ್ದಾರೆ ಸರ್, ರಾಜಕೀಯವಾಗಿ ಬೆಳೆಸಿದ್ದಾರೆ ಸರ್. ಇದೇ ದೇವೇಗೌಡರು ಅವರು ಒಂದು ಸಾರಿ ನೀವು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ, ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ನನಗೆ ಬೇಡಿ ಅಂತ ವಾಪಸ್ ಹೋಗ್ತಾರೆ. ಇಲ್ಲ, ನೀನು ಆಗಲೇಬೇಕಂತ ಹೇಳಿ ಕೊಟ್ಟಂಥದ್ದು ದೇವೇಗೌಡರು. ಮೊನ್ನೆ ಹೇಳಿದ್ರು ದೇವೇಗೌಡರು, ಅದನ್ನು ಪ್ರಸ್ತಾಪ ಮಾಡಿದ್ರು. ಅದು ಒಂದೇ ಅಲ್ಲ ಸರ್, ಅವ್ರನ್ನ ಎಲ್ಲ ಬೆಳೆಸ್ಕೊಂಡ್ ಬಂದಿದ್ದವರು ಎಷ್ಟು ಜನ ಅಲ್ಲಿಂದ ಒಂಥರ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಆಗಿದೆ ಅದು. ಅಂಥವ್ರೆ ಕೃತಜ್ಞತೆ ತೋರಿಸಲ್ಲ. ಅಂತ 92 ವರ್ಷದ ಈ ಮಾಜಿ ಪ್ರಧಾನಿಗಳು ಬಿಡಿ, ದೇವೇಗೌಡರು ಒಂದು ಕಡೆ ಇಡಿ, ನಮ್ಮ ಕರ್ನಾಟಕದ ಕಳಸ ಅಂತಲೇ ಹೇಳ್ಬೋದು. ಇವತ್ತು ಬೇರೆ ಹಿಂದೆ ಯಾರಾದ್ರೂ ಆಗಿದ್ದಾರೆ ಸರ್ ನಮ್ಮ ಕರ್ನಾಟಕದಲ್ಲಿ? ಮುಂದೆ ಸೌತಿಂದ ಆಗಿರ್ತಕ್ಕಂಥದ್ದು PV ನರಸಿಂಹ ಬಿಟ್ಟು ನಮ್ಮ ಕರ್ನಾಟಕದ ಆಗಿದ್ದಾರೆ, ಮುಂದೆ ಆಗ್ತಾರೋ ಗೊತ್ತಿಲ್ಲ. ಆದರೆ ಅಂಥವ್ರಿಗೆ ಒಂದು ಮಾಜಿ ಪ್ರಧಾನಿಗಳು ಅಂತಕ್ಕಂಥ ಲೆಕ್ಕ ಇಲ್ಲದೇನೆ ಅವರು ಆ ರೀತಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಕೃತಜ್ಞತೆ ಇದೆಯಾ ಸರ್? ಇವರು ಹೇಳಿದ್ದು ಕೇಳ್ತಾ ಇದ್ದೀನಿ ನಾನು. ಒಂದು. ಎರಡನೇದು ಸರ್, ಬರೀ ಅಲ್ಪಸಂಖ್ಯಾತರಿಗೆಲ್ಲ ನೋಡಿ, ಪ್ರಧಾನಿಗಳಾದಾಗ ನಮ್ಮ ಸನ್ಮಾನ್ಯ ಪೂಜ್ಯ ದೇವೇಗೌಡರು CM ಇಬ್ರಾಹಿಂಗೆ ಎಂತಪ್ಪ ಖಾತೆ ಕೊಟ್ಟರು ಸರ್? ಕೊಟ್ಟಿದ್ದಾರಲ್ವಾ? ಅವರೊಬ್ಬರಿಗೆ ಅಲ್ಲ, ಮತ್ತು ಇಲ್ಲೂ ಕೂಡ ಹಿಂದೆ ಸುಮಾರು ಜನ, ಬರೀ ಅಲ್ಪಸಂಖ್ಯಾತರು ಒಂದೇ ಅಲ್ಲ, ಹಿಂದುಳಿದರಿರ್ಬೋದು, ದಲಿತರಿರ್ಬೋದು, ಎಲ್ಲ ವರ್ಗಕ್ಕೂ ಅಧಿಕಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರದ್ದೇ ಆದಂಥ ಒಂದು ದೃಷ್ಟಿಯಲ್ಲಿ ಎಲ್ಲ ಅವ್ರಿಗೆ ಯಾವ್ಯಾವ ರೀತಿ ಒಂದು ಕಾನೂನು ತರಬೇಕು ಅದನ್ನು ಕೂಡ ತಂದಂಥ ಪೂಜ್ಯ ದೇವೇಗೌಡರು. ಎಸ್, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳದಂತ ದೇವೇಗೌಡರು, ದೇವೇಗೌಡರ ಮಗ ಚುನಾವಣೆಯಲ್ಲಿ ಸೋತ ನಂತರ ನಿಧಾನಕ್ಕೆ ಮಾತಾಡ್ತಾರೆ. ಏನಂತಾರೆ? ಈ ಸರಿ ಚುನಾವಣೆಯಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರು ನಮ್ಮ ಕೈ JDS ಅನ್ನೋದು ಜಾತ್ಯತೀತ ಜನತಾ ದಳ, ಸೆಕ್ಯುಲರ್. ಅದು ಅಂದ್ರೆ ಇಲ್ಲಿ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ
ಬಿಡಲ್ಲ ನಾವು ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದೆ. ಪಕ್ಷದ ಸಿಂಬಲ್ಲೇ ಹಂಗಿದೆ. ಹೋಯ್ತು ಸರ್ ಅದೆಲ್ಲ. ಇಲ್ಲ ಒಂದ್ ನಿಮಿಷ ಇದೇ ಜಮೀರ್ ಅಹಮದ್ ಖಾನ್ ನಿಮ್ಮದೇ ಪಕ್ಷದ ನಾಯಕ, ವಸತಿ ಸಚಿವರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೆ ನಾವು ಅವ್ರ ಮನೆ ವಾಚ್ಮೆನ್ ಆಗ್ತೀನಿ ಅಂದ್ರು, ಆದ್ರ ಅವ್ರು ವಾಚ್ಮೆನ್ ಆಗ್ಲಿಲ್ಲ. ರಾಜಕೀಯದಲ್ಲಿ ಇಂಥ ಹೇಳಿಕೆಗಳು ಇರ್ತವೆ. ಇದೇ ದೇವೇಗೌಡರು ಮೋದಿ ಪ್ರಧಾನಿ ಆದ್ರೆ ನಾವು ದೇಶ ಬಿಟ್ಟು ಹೋಗ್ತೀವಿ ಅಂದ್ರು. ಇದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೆ ನಾನು ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ. ಈ ರೀತಿಯಾದಂತಹ ಹೇಳಿಕೆಗಳು ರಾಜಕೀಯದಲ್ಲಿ ಇದ್ದೇ ಇರ್ತವೆ. ಇದನ್ನ ನಾವು ದೇವೇಗೌಡರನ್ನೇ ನಾವು ಪಾಯಿಂಟ್ ಅಪ್ ಮಾಡಿ ಹೇಳಕ್ ಆಗಲ್ಲ. ಹಂಗ್ ನೋಡಕ್ ಹೋದ್ರೆ ಸಾಕಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳು ಹೇಳ್ತಾ ಹೋಗ್ತಾರೆ. ಪಾಯಿಂಟ್ ಇರೋದಲ್ಲ ಬಿಟ್ಟು ಯಾಕೋಯ್ತು ಅಂತ ನೀವು ಕೇಳಿದ್ರೆ ನಾನು ಕಾರಣ ಹೇಳಿದೆ. ಯಾಕೋಯ್ತು ಅಂದ್ರೆ ಇಷ್ಟೇ, ಕುಮಾರಸ್ವಾಮಿಗಳು ಬಹಳ ಸ್ಪಷ್ಟ ಪದಗಳಲ್ಲಿ ಹೇಳಿದ್ರು. ಸರ್ ನಾನು ಎದುರುಗಡೆ ಕುಮಾರಸ್ವಾಮಿ ಎದುರುಗಡೆ ಯಾವ್ದೋ ಸಂದರ್ಭದಲ್ಲಿ ಸಂದರ್ಶನದಲ್ಲಿ ಕೂತ್ಕೊಂಡ ಕೇಳಿದೆ, ಜಾತ್ಯತೀತ ಜನತಾದಳ ಅಂತಿದೆ, ಬಿಜೆಪಿ ಜೊತೆ ಸೇರ್ಕೊಂಡ್ರಿ, ಜಾತ್ಯತೀತ ಅನ್ನೋ ಪದವನ್ನು ತೆಗಿತೀರಾ ಅಂದ್ರೆ ಅದಕ್ಕೇನೋ ಉತ್ತರ ಕೊಟ್ಟರು. ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು. ನಾನು ಹೇಳ್ತಿದ್ದೀನಲ್ಲ, ಮುಸ್ಲಿಮ್ರು ಸಾಬ್ರು ನಮ್ ಕೈ ಹಿಡಿಲಿಲ್ಲ, ಆದ್ರಿಂದ ನಾವು ಬಿಜೆಪಿ ಕಡೆ ಹೋಯ್ತೀಗ ಹೊಡ್ಸ್ಕೊಂಡ್ರು, ಚನ್ನಪಟ್ಟಣದಲ್ಲಿ ಹಿಡಿಲಿಲ್ಲ ಹೋಯ್ತು. ಆದ್ರಿಂದ ಇವಾಗ ಮತ್ತೆ ವಾಪಸ್ ದಾರಿಗೆ ಬಂದಿದ್ದಾರೆ. ಅಯ್ಯೋ ಸಾಬ್ರಿಗೆ ನಮ್ ದೇವೇಗೌಡರು ಹಂಗ್ ಮಾಡಿದ್ರು, ಅಯ್ಯೋ ನಮ್ ಮುಸಲ್ಮಾನರಿಗೆ ಕುಮಾರಣ್ಣ ಹಿಂಗ್ ಮಾಡಿದ್ರು ಅಂತ ಇವಾಗ ಹಿಡ್ಕೊಂಡು ವಾಪಸ್ ಬಂದಿದೆ ಬುದ್ಧಿ. ಇವಾಗ ಸ್ವಲ್ಪ ದಿನದಲ್ಲಿ ಬಿಜೆಪಿ ವೋಟ್ ಬ್ಯಾಂಕ್ ನ ಬಹಳ ದೊಡ್ಡ ಸಂಖ್ಯೆ ಅಲ್ಪಸಂಖ್ಯಾತರ ಮತಗಳು ಆಗಿತ್ತು ಅವರಿಗೆ, ಅದನ್ನ ಅವರು ಕಳ್ಕೊಂಡ್ಬಿಟ್ರಿ. ಇವಾಗ ಈಗ ವಾಪಸ್ ಹಿಡಿಬೇಕು, ಅದಕ್ಕೆ ವಾಪಸ್ ಶುರು ಮಾಡ್ಕೊಂಡಿದ್ದಾರೆ. ಈ ಒಂದು 2 ದಿನದ ಮುಂಚೆ ನೀವು ಅದನ್ನ ಕೇಳಿರಿ. ವಿನಾಯಕ್ ಅವರೇ, ಹಳೆ ಮೈಸೂರು ಭಾಗದಲ್ಲಿ ಇತ್ತೀಚೆಗೆ ಜೆಡಿಎಸ್ ಪಕ್ಷದ ಪರವಾಗಿ ಅಲ್ಪಸಂಖ್ಯಾತರು ನಿಲ್ತಾ ಇಲ್ಲ ಅಂತ ನೀವು ಅಂತ ಹೇಳ್ತಾ ಇದ್ದೀರಾ. ಬಿಜೆಪಿ ಪರವಾಗಿ ನಿಂತ್ಕೊಂಡ್ರಲ್ಲ ಜೆಡಿಎಸ್ನವರು, ಬಿಜೆಪಿ ಜೊತೆ ಮೈತ್ರಿ ಆಗಿದ್ದಕ್ಕೆ ಅಲ್ಪಸಂಖ್ಯಾತರು ಮುನಿಸ್ಕೊಂಡ್ರು ಅಥವಾ ಗ್ಯಾರಂಟಿಗಳ ಎಫೆಕ್ಟ್ ಅಂತೀರಾ? ಗ್ಯಾರಂಟಿಗಳ ಎಫೆಕ್ಟು 70% ಆದ್ರೆ ಅಲ್ಪಸಂಖ್ಯಾತರ ವಿಷಯಕ್ಕೆ ಮಾತ್ರ ಅದು ಅನ್ವಯಿಸುತ್ತೆ. ಅಲ್ಪಸಂಖ್ಯಾತರ ವಿಷಯಕ್ಕೆ ಮಾತ್ರ. ಅಲ್ಪಸಂಖ್ಯಾತರು ಹೌದು ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು, ಬಿಜೆಪಿಗಿಂತ ಜಾಸ್ತಿ ಬಿಜೆಪಿಯವರು ಏನೋ ಮರೆ ಮಾಚ್ಕೊಂಡು ಏನೋ ಒಂದ್ ಸ್ವಲ್ಪ ಮುಸಲ್ಮಾನರನ್ನ ಬೈದ್ರೆ, ಕುಮಾರಣ್ಣ ನಾನು ಅವ್ರಿಗಿಂತ ಮುಂದೆ ದಾರಿ ಬಿಡ್ರಿ ಇಲ್ಲಿ ನಾನು ಯಾವನೋ ಒಂದ್ ಸಾಬಿ ಅಂತ ಬೈಯೋಕ್ ಶುರು ಮಾಡ್ಕೊಂಡ್ರೆ ಪಾಪ ಮನ್ಸಿಗೆ ಸಂದರ್ಭ ಬಂದಾಗ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದಾರೆ ಅಂತ ನೀವು ತೆಗ್ಸಿ ನೀವು ನೋಡಿ. ಆದ್ರೆ ನೀವ್ ಹೇಳ್ತಾರೆ ಏಕವಚನದಲ್ಲಿ ಮಾತಾಡಿರೋದಿಲ್ಲ, ಗೊತ್ತಾಯ್ತಾ? ಬ್ರದರ್ ಅಂತಾನೆ ಮಾತಾಡ್ತಾರೆ, ಮುಂದಿನವಾಗಿ ಮಾತಾಡ್ತಾರೆ. ಒಂದು ಉತ್ತರ ತಗೊಳ್ತೀವಿ ವಿನಾಯಕ್ ಅವರೇ. ಮೊನ್ನೆ ಸಿಪಿ ಯೋಗೇಶ್ವರ್ ಪರವಾಗಿ ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಿಮಗೂ ಗೊತ್ತಿದೆ, ಬಹಳ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ. ಇಡೀ ದೇವೇಗೌಡರ ಫ್ಯಾಮಿಲಿನ ಚಂದ ವಸೂಲಿ ಮಾಡಿ ನಾವು ಖರೀದಿ ಮಾಡ್ತೀವಿ ಅಂತ. ದೇವೇಗೌಡರ ಫ್ಯಾಮಿಲಿನ ಖರೀದಿ ಮಾಡಕ್ ಆಗ್ತದಾ ಅಂತ ಬಿಜೆಪಿ ಲೀಡರ್ಗಳು ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಬಹುಶಃ ಸಿದ್ದರಾಮಯ್ಯನವರು ಸೇರಿದಂತೆ ಈ ಹೇಳಿಕೆ ಸರಿಯಲ್ಲ ಅಂತ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಾಗಿದೆ. ಈಗ ನನ್ನಿಂದ ನಿರೀಕ್ಷೆ, ನಾನು ಅದನ್ನೇ ಹೇಳೋದು. ಮತ್ತೆ ತೇಜಸ್ವಿ ರಮೇಶ್ ಏನ್ ಹೇಳಿದ್ರು? ಏನಂತ? ರಾಧಿಕಾ ಕರಿಯ ಅಂದ್ರೆ ಓಕೆ, ರಾಧಿಕಾ ಕುಮಾರಸ್ವಾಮಿ ಕರಿಯ ಅಂದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ನಿಮ್ಮದೇ ಪಕ್ಷದ ಲೀಡರ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂತ ನಾಯಕರುಗಳು ಏನಂದ್ರು? ಇಲ್ಲ ಸ್ವಾಮಿ ಜಮೀರಣ್ಣ ಹೇಳಿ ತಪ್ಪು ಅಂತ ಹೇಳಿದ್ರು ಇಲ್ವೋ? ಚುನಾವಣೆ ಮುಗಿದೋಗ್ಬಿಡ್ತು, 2 ದಿನ ಕಳೀತು, ಏನ್ ಮಾಡಕ್ಕಾಗತ್ತೆ? ಕುಮಾರಣ್ಣನ ಅವರು ಪ್ರೀತಿಯಿಂದ ಕರೆದ್ರು, ಮತ್ತೊಂದು ಇನ್ನೊಂದು ಅದು ಅವ್ರಿಗೆ ಬಿಟ್ಟಿದ್ ಬಿಡಿ, ಅವ್ರ ಸ್ನೇಹ ಎಂತದ್ದು ಅನ್ನೋದು ನಮಗೂ ಆಗ್ಲಿ ಇವ್ರಿಗಾಗ್ಲಿ ಗೊತ್ತಿಲ್ಲ. ಆಯ್ತು, ಅವ್ರ ಹಂಗ್ ಕರೆದಿದ್ದು ಅಥವಾ ಆ ರೀತಿ ನಾನು ಖರೀದಿ ಮಾಡ್ತೀನಿ ಎಂದಿದ್ದು ಏನೋ ಮೈಕ್ ಹಿಡ್ಕೊಂಡು ಜೋರಾಗಿ ಭಾಷಣ ಮಾಡ್ತಿದ್ರು, ಬಂದ್ಬಿಡ್ತು. ಅದು ತಪ್ಪು ಅಂತ ಎಲ್ಲ ಇದ್ರ ವಿವಾದನೇ ಇಲ್ಲ ಸರ್. ಅವ್ರು ಹೇಳಿದ್ರು ತಪ್ಪ ಸರಿನಾ ನೀವು ಕೇಳಿದ್ರೆ, ಇದೇ ಒಳ್ಳೆ ಕಥೆ ಆಯ್ತಲ್ಲ ಸ್ವಾಮಿ, ತಪ್ಪ ಸರಿನಾ ಅಂದ್ರೆ ತಪ್ಪೇ ಅದು. ಅದರಿಂದ ಪೆಟ್ಟಾಗತ್ತೆ ಅಂತ ಭಾವಿಸಿದ್ವಿ, ಪೆಟ್ಟಾಗ್ಲಿಲ್ಲ ಸದ್ಯಕ್ಕೆ ಅಷ್ಟೇ, ಅದೇ ಸತ್ಯ. ಇನ್ ಕರ್ದಿ ಸರಿನಾ ತಪ್ಪ ಅಂದ್ರೆ ತಪ್ಪೇ, ಇನ್ನೇನಿದೆ ಅದ್ರಲ್ಲಿ ವಾದ. ಇನ್ನು ಇವರು ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲಿಂದ ಬಂತು ಸಡನ್ ಆಗಿ ಪ್ರೀತಿ ಇವರಿಗೆ? ಚುನಾವಣೆ ಸೋತಿದ ತಕ್ಷಣ ಇನ್ನು ಮುಂದೆ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ತಾನೇ ನಮ್ಮಲ್ಲಿ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ, ನಮ್ಮ ನಾಯಕರಲ್ಲಿ ಬದಲಾವಣೆ ಆಗೋದಿಲ್ಲ ಸರ್. ನೋಡಿ, ಒಬ್ಬ ಮಾಜಿ ಪ್ರಧಾನಿಗಳ ಕೊಂಡ್ಕೋತೀವಿ ಅವ್ರ ಕುಟುಂಬ ಅಂತ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಸರ್, ಬಿಡ್ರಿ ಅವ್ರು ಏನೋ ಇರ್ತದೆ ಅಂತ ಹೇಳಿದ್ರು. ಯಾವ ಎಲ್ಲರೂ ತಿರುಗಿದ್ರು, ಆಮೇಲೆ ಹೇಳಿದ್ರು ತಪ್ಪಂತ ಹೇಳಿ ಹೋಯ್ತಾ. ಮತ್ತೆ ಅವ್ರ ಸ್ನೇಹ ಹೆಂಗಿತ್ತು ಅಂತ ಹೇಳ್ತಾರೆ. ಇದೇ ಸನ್ಮಾನ್ಯ ಜಮೀರ್ ಅಹಮದ್ ಅವರು, ಅವ್ರಿಗೆ MLA ಆಗ್ಲಿಕ್ಕೆ ಯಾವ ಅರ್ಹತೆ ಐತಾ ಸರ್? ಇದೇ ನಮ್ಮ ಪೂಜ್ಯ ದೇವೇಗೌಡರು ರ್ಯಾಲಿ ಮಾಡಿ ಗೆಲ್ಸ್ಕೊಂಡ್ ಬಂದಿದ್ದು. ಆ ಯೋಗ್ಯ ಇದ್ದಿಲ್ಲ ಅವ್ರಿಗೆ, ಸಮರ್ಥನೆ ಮಾಡ್ಕೊಂಡ್ರು. ಮಾಧ್ಯಮದಲ್ಲಿ ತಿರ್ಚಲಾಗಿದೆ ಅಂತ ಹೇಳಿದ್ರು. ಇನ್ ನಮಗ್ ಸಿಗ್ಬೇಕಿತ್ತು ಅವರು, ನಾವು ಕೇಳ್ತಿದ್ದವ್ರಿಗೆ ಪ್ರಶ್ನೆ
ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ತಪ್ಪು ಅಂತ ಹೇಳಿದ್ರು ಇಲ್ಲಿ. ಅಲ್ಲ ಡಿ ಕೆ ನಾನು ಇಲ್ಲಿ ಶಿವಕುಮಾರ್ ಕೂತ್ಕೊಂಡಿದ್ದೀನಿ, ಅಲ್ರಿ, ಸಾಮಾನ್ಯ ಡಿ ಕೆ ಸುರೇಶ್ ಕಾರ್ಯಕರ್ತನೇ ಬಗ್ಗೆ ಹೇಳ್ತಾ ಹೇಳ್ತಿದ್ವಿ. ಡಿ ಕೆ ಸುರೇಶ್ ಏನ್ ತಪ್ಪು ಹೇಳಿದ್ರೆ ಅಂತಾನೂ ಹೇಳಿರ್ತಾರೆ. ತಿರ್ಚಲಾಗಿದೆ ಅಂದ್ರೆ ಇಲ್ಲ ತಪ್ಪು ಅಂತಾನೂ ಹೇಳಿರ್ತಾರೆ, ಜೊತೆಗೆ ಅದು ಪ್ರೀತಿಯಿಂದಾನು ಹೇಳಿದ್ದಾರೆ ಸರ್, ಏನ್ ಸರ್ ತಪ್ಪು ಅನ್ನೋ ರೀತಿನೂ ಸೇರಿಸಿ ಹೇಳಿರ್ತಾರೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಓಕೆ ತಿಮ್ಮೇಗೌಡ್ರೆ, ಈಗ JDS 18 ಸ್ಥಾನವನ್ನು ಉಳಿಸ್ಕೊಂಡಿದೆ, ಆಲ್ರೆಡಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದು ಪಕ್ವ ಮಾಡಬೇಕು, 2028ರ ಚುನಾವಣೆಗೆ ಒಂದು ಸಜ್ಜುಗೊಳಿಸಬೇಕು. ಒಬ್ಬ ಸೈನಿಕ ಯಾವ ರೀತಿ ಸಜ್ಜುಗೊಳ್ತಾನೆ ಆ ರೀತಿಯಾಗಿ ಪಕ್ಷದಲ್ಲಿ ಸಜ್ಜುಗೊಳಿಸ್ಬೇಕಂತ ಎಲ್ಲ ರೀತಿಯಾದ ಪ್ರಯತ್ನ ಆಯಿತು. ಏನೋ ಅವರಿಗೆ ಅದೃಷ್ಟ ಇಲ್ವೋ ಅಥವಾ ಆ ಕ್ಷೇತ್ರದ ಒಡನಾಟ ಇಲ್ವೋ, ಅದು ಕಾರಣಗಳು ಬೇರೆ ಇರ್ಬೋದು. ಆದರೆ ಈಗ 3 ಬಾರಿ ಸೋತ್ಬಿಟ್ಟಿದ್ದಾರೆ. ಮುಂದಿನ ಚುನಾವಣೆ ತಯಾರಿ ಹೇಗೆ ಆಗ್ತಾ ಇದೆ ಅಂತ? ಈ ಸರಿ ಅಂತೂ ಕಾಂಗ್ರೆಸ್ ಪಕ್ಷದವ್ರಿಗೆ ಏನ್ ಬೇಕಾದ್ರೂ ಹೇಳಿ, ಎಸ್, ಅವರು ನಿಖಿಲ್ ಕುಮಾರಸ್ವಾಮಿ ಅವರು ನಾನು ನಿಲ್ಲಲ್ಲ ಅಂತ ಕೊನೆಗಳಿಗೆವರೆಗೂ ಅಂತಾನೆ ಹೇಳಿದ್ದು. ಹೌದು, ನಿಮ್ಮ ಕಾರ್ಯಕರ್ತರ ಒತ್ತಾಯಕ್ಕೆ ಅಲ್ಲ ಸರ್, ನಿಲ್ಲಲ್ಲ ಅಂತ ವಿಚಾರ ಅಂತ ಹೇಳಿ ಹೇಳಿದ್ರು. ಆದ್ರೆ ಇವ್ರು ಹೇಳ್ತಾರಲ್ಲ ಸುಮ್ಮನೆ ಮಗನ ಪ್ರೀತಿ ನಿಲ್ಲಿಸ್ಬಿಟ್ರೆ ಅದು ಸುಳ್ಳು ಸರ್. ಅದು ಎಲ್ಲಿ ಬೇಕಾದ್ರೂ ಕುಮಾರಣ್ಣವರು ಆದಿಯಾಗಿ ಅವ್ರು ನಿಲ್ಲೋದಕ್ಕೆ ಇಷ್ಟ ಇರಲ್ಲ, ನಿಲ್ಲಿಸ್ತಿರ್ಲಿಲ್ಲ. ಆದ್ರೆ ಸರ್, ಯಾವಾಗ ನಾವು ಒಂದು NDA ಒಂದು ಮೈತ್ರಿ ಧರ್ಮದ ಆಧಾರದ ಮೇಲೆ ಯಾವಾಗ ಸನ್ಮಾನ್ಯ ಯೋಗೇಶ್ವರ್ ಅವರು ಹೋದಾಗ ಕಾರ್ಯಕರ್ತರು ಯಾರು ಮುಂದೆ ಕಾರ್ಯಕರ್ತರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಸೂಕ್ತ ಅಭ್ಯರ್ಥಿ ಅಂತೇಳಿ ಸುಮಾರು 2-3 ಬಾರಿ ಪಾರ್ಟಿ ಆಫೀಸ್ಗೆ ಒಪ್ಕೊಂಡ್ಬಿಟ್ರು, ನಿಲ್ಲೇಬೇಕು ಅಂತೇಳಿ JDS ನಿಖಿಲ್ ಕುಮಾರಸ್ವಾಮಿಯನ್ನ ಹೊರತುಪಡಿಸಿ ಇನ್ಯಾವುದೇ ಸರ್ ಅಭ್ಯರ್ಥಿ ಇಲ್ಲ ಅಂತಲ್ಲ, ಇವರೇ ನಿಲ್ಬೇಕು ಅಂತೇಳಿ ಕಾರ್ಯಕರ್ತರು ಒತ್ತಾಯ ಯಾರು ಯೋಗ್ಯ ನಾಯಕರು ಇಲ್ಲ. ಯೋಗ್ಯ ನಾಯಕರು ಯಾರು ಹೇಳಿದ್ರು ಸರ್? ನಮ್ಮಲ್ಲಿ ಇದ್ದಾರೆ, ಎಲ್ಲರೂ ಯೋಗ್ಯರೇ. ನಾನು ಹೇಳ್ತಾರಲ್ಲ, ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂತೇಳಿ ಒತ್ತಾಯಕ್ಕೋಸ್ಕರ ನಿಲ್ಬೇಕಾದ ಪರಿಸ್ಥಿತಿ ಬಂತು. ತಿಮ್ಮೇಗೌಡ್ರೆ, ಟೈಮ್ ಆಗಿದೆ. ಈಗ JDS ಪಕ್ಷಕ್ಕೆ ಕೈ ಗಾಳ ಹಾಕಿದೆ, ಇದಾಗುತ್ತಾ ಇಲ್ವಾ? ಲಾಸ್ಟ್ ರಿಯಾಕ್ಷನ್ ಸರ್. 100ಕ್ಕೆ 100 ಇವ್ರು ಹೇಳ್ತಕ್ಕಂಥ ಸುಳ್ಳು. ಫಸ್ಟ್ ಅವ್ರ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಅಸಮಾಧಾನ ಇದೆಯಲ್ಲ ಸರ್, ಒಳಗಡೆ ಆಡ್ತಾ ಇಲ್ಲ. ಹೋಗಿ CM ಸೀಟ್ ಚೇರಿಯಾಗಿ ತವಲಾಕಿರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಸಮಸ್ಯೆ ಇದೆಯಲ್ಲ, ಆ ಶಾಸಕನ ಸಮಾಧಾನ ಮಾಡ್ಲಿ ಸರ್, ಆಮೇಲೆ ಮಿಕ್ಕಿದ ಯೋಚನೆ ಮಾಡ್ಲಿ. ಓಕೆ ವಿನಾಯಕ್ ಅವರೇ, ಈಗ JDS ಪಕ್ಷಕ್ಕೆ ಕೈ ಗಾಳ ಹಾಕಿದೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಸ್ವತಃ ನಿಮ್ಮದೇ ನೂತನ ಶಾಸಕ ಹೇಳ್ತಾ ಇದ್ದಾರೆ CP ಯೋಗೇಶ್ವರ್, ಇದು ಎಷ್ಟು ಮಟ್ಟಿಗೆ ಸರಿ? ಕೊನೆ ರಿಯಾಕ್ಷನ್ ಕೊಟ್ಬಿಡಿ. ಇಲ್ಲ, ಅಗತ್ಯನೇ ಇಲ್ಲ. ರ್ಯಾಂಡಮ್ ಆಗಿ ಹೇಳಿದಾರೆ ಕರ್ಕೊಂಡ್ಬರ್ಬೇಕು ಅಂತ, ಟಾಸ್ಕ್ ಕೊಟ್ರೆ ಕರ್ಕೊಂಡ್ಬರ್ತೀನಿ ಅಂತ. ಅಗತ್ಯ ಇಲ್ಲ ಸರ್, ಈ ಚರ್ಚೆನೆ ಅಪ್ರಸ್ತುತ ಅಂತ ಹೇಳ್ತಿದ್ದೀನಿ ನಾನು. ಅಗತ್ಯನೇ ಇಲ್ಲ, ಕರ್ಕೊಂಡ್ ಬರ್ಬೇಕು ಅಂತ ಅನಿವಾರ್ಯತೆ ಬಿತ್ತು. ಇವರೇನು ಹೇಳಿದ್ರಲ್ಲ, ದುಡ್ಡಿನ ಒಳೆಯನ್ನ ಅರಸ್ಬಿಟ್ಟು ನಾವು 70 ಜನರನ್ನ ಕರ್ಕೊಂಡ್ ಬರ್ತೀವಿ ಅಂತ ಪರಿಸ್ಥಿತಿ ಬಂದಾಗ ಬೇಕಾರೆ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲಿ ಈ ಚರ್ಚೆನೆ ಅಪ್ರಸ್ತುತ ಅಂತ ಹೇಳೋದು ನೀವು ಸರಿಯಲ್ಲ. ಯಾಕಂದ್ರೆ ನಿಮ್ಮದೇ ನೂತನ ಶಾಸಕನ ಕಂಟ್ರೋಲ್ ನಿಮ್ಮ ಲೀಡರ್ಗಳ ಹತ್ರ ಇರ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ಹೇಗೆ ಹೇಳಿಕೆ ಕೊಡ್ತಾರೆ, ರ್ಯಾಂಡಮ್ ಆಗಿ ಹೇಳಿದ್ದಾರೆ ಸರ್. ಓಕೆ, ಯಾಕೆ ಸರ್ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಇನ್ನೂ KPCC ಅಧ್ಯಕ್ಷರು ಇದುವರೆಗೂ ಕೂಡ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಸರ್. ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ರ್ಯಾಂಡಮ್ ಆಗಿ ಹೇಳಿದ್ದಾರೆ. ಓಕೆ ಸರ್, ಓಕೆ. ಅಯ್ಯೋ ಎಸ್, ಇದುವರೆಗೂ ಚರ್ಚೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ರಿ ವಿನಾಯಕ್ ಕಾರಂತ್ ಮತ್ತೆ ತಿಮ್ಮೇಗೌಡ್ರ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಅಧಿಕಾರವನ್ನು ವಹಿಸಿಕೊಂಡು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ BJP ಲೀಡ್ರು ಅಧಿಕಾರ ವಹಿಸ್ಕೊಂಡಿದ್ದಾರೆ, ಆದರೆ ಅಭಿವೃದ್ಧಿ ಇಲ್ಲ ಅಂತಿದ್ದಾರೆ. ಆದರೆ 136 ಶಾಸಕರಿಂದ ಈಗ 2 ಕ್ಷೇತ್ರವನ್ನು ಗೆದ್ದುಕೊಂಡು 138 ಶಾಸಕರ ಒಂದು ಸುಭದ್ರ ಸರ್ಕಾರ ಅಂತಿದ್ದಾರೆ. ಅದರ ನಡುವೆನೇ ಕಾಂಗ್ರೆಸ್ನ ನೂತನ ಶಾಸಕ CP ಯೋಗೇಶ್ವರ್ ಹೇಳಿಕೆ JDS ನಾಯಕರಿಗೆ ಒಂದು ಬೆಂಕಿ ಮೇಲೆ ತುಪ್ಪ ಸುರಿದಂಗೆ ಆಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, JDSಗೆ ಕೈ ಗಾಳ ಹಾಕುತ್ತಾ ಇಲ್ವಾ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ವಾಹಿನಿ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.